ನಮಸ್ಕಾರ, ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ನಿರ್ಮಲಾ ಸೀತಾರಾಮನ್ ಅವರು ಈ ದೇಶದ ಹಣಕಾಸು ಸಚಿವೆ, ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಕರ್ನಾಟಕದಲ್ಲಿ ಮುಂದಿನ ಕೆಲವೇ ತಿಂಗಳಲ್ಲಿ ಚುನಾವಣೆ ಇದೆ. ಕೇಂದ್ರ ಸರ್ಕಾರ ಮುಂದಿನ ವರ್ಷ ಲೋಕಸಭೆ ಚುನಾವಣೆಯನ್ನು ಎದುರಿಸೋದಿದೆ. ಇಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದಕ್ಕಿಂತ ಹೆಚ್ಚು ಸಂಬಂಧಗಳಿರೋ ಕಾರಣದ ಆಧಾರದ ಮೇಲೆ ಕರ್ನಾಟಕ ಮತ್ತು ಕನ್ನಡಿಗರ ನಿರೀಕ್ಷೆ ನಾಳೆಯ ಬಜೆಟ್ನಿಂದ ಬಹಳ ಹೆಚ್ಚು ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ಒಂದು ಭಾಗ. ಇನ್ನೊಂದು ಮಧ್ಯಮ ವರ್ಗ, ಬಿಜೆಪಿಯ ವೋಟ್ ಬೇಸ್ ಅಂತ ಪರಿಗಣನೆ ಮಾಡಲಾದಂಥ ಈ ಮಧ್ಯಮ ವರ್ಗದ ನಿರೀಕ್ಷೆ ಪ್ರತಿ ನಿಮಿಷಕ್ಕೂ ಹೆಚ್ಚುತ್ತಾ ಇದೆ ಮತ್ತು ಎಲ್ಲ ಆಯಾಮಗಳಲ್ಲೂ ಇದೆ. ಸಮಗ್ರವಾಗಿ ಇದಕ್ಕೆ ಪರಿಹಾರ ಕೊಡೋದು ಸಾಧ್ಯನಾ? ಅಂದರೆ ಏನೇ ಸರ್ಕಸ್ ಮಾಡಿದ್ರು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಆದಂಗೆ ಆಗಬಾರ್ದು ಅನ್ನೋ ಒಂದು ಸಮತೋಲನದ ಸೂತ್ರವನ್ನು ನಿರ್ಮಲಾ ಅಕ್ಕ ಮೋದಿ ಲೆಕ್ಕದ ಮೂಲಕ ಕೊಡ್ತಾರ ನಮಗೆ ಅನ್ನೋ ಒಂದು ಪ್ರಶ್ನೆ ಮತ್ತು ಕುತೂಹಲ ನಮ್ಮಲ್ಲಿದೆ. ಇದು ಮೊದಲನೇ ಚರ್ಚೆಯ ವಿಷಯ, ಮೋದಿ ಲೆಕ್ಕ. ಇತ್ಲಾಗೆ ಒಂದು ಕಡೆ ಸಹೋದರರು ಒಬ್ಬರು ಬೆನ್ನಿಗೊಬ್ಬರು ನಿಂತು ಒಬ್ಬರ ರಕ್ಷಣೆಗೆ ಇನ್ನೊಬ್ಬರು ಮಾಡ್ತಿದ್ರೆ, ಮತ್ತೊಂದು ಪಕ್ಷದಲ್ಲಿ ಸಹೋದರರು ಒಬ್ರಿಗೊಬ್ರು ರಾಜಕೀಯ ವಿರೋಧಿಗಳಾಗಿ ಅದರ ಆಯಾಮಗಳು, ಅದರ ಬೆಳವಣಿಗೆಗಳನ್ನ ನಾವು ಗಮನಿಸ್ತಿದ್ದೇವೆ. ಜನಾರ್ದನ್ ರೆಡ್ಡಿ ಅವರ ಇತ್ತೀಚಿನ ನಡೆ ಮತ್ತು ನಿರ್ಧಾರಗಳ ಪರಿಣಾಮ ಯಾವ ಪಕ್ಷದ ಮೇಲೆ ಹೇಗೆ ಬೀರೋದಿದೆ ಅಂತ ನಾವು ಕಾದು ನೋಡಬೇಕಿದೆ ಅಷ್ಟೇ. ಅದನ್ನ ಬಹಳ ಚಿಕ್ಕದಾಗಿ ಚೊಕ್ಕದಾಗಿ ಎರಡನೇ ಚರ್ಚೆಯಾಗಿ ನಾವು ಮಾಡೇ ಬಿಡೋಣ. ರೆಡ್ಡಿ ರಾಜಕೀಯ, ಈ ಎರಡು ಚರ್ಚೆ ವಿಷಯಗಳ ಹೆಡ್ಲೈನ್ಸ್ ಟು ದ ಪಾಯಿಂಟ್. ನಾಳೆ ಕೇಂದ್ರದ ಬಜೆಟ್, ಚುನಾವಣೆ ವರ್ಷದಲ್ಲಿರುವ ಕರ್ನಾಟಕದಿಂದ ಹೆಚ್ಚುತ್ತಿರುವ ನಿರೀಕ್ಷೆ. ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವ ಹಣಕಾಸು ಸಚಿವರು ಆದ್ಯತೆ ಮತ್ತು ಜನಪ್ರಿಯತೆ ನಡುವಿನ ಸವಾಲನ್ನ ಎದುರಿಸುತ್ತಾರೆ. ಬೆಂಗಳೂರಿನಲ್ಲಿ ಐಟಿ ಮತ್ತು ಸ್ಟಾರ್ಟ್ಅಪ್ಗಳ ನಿರೀಕ್ಷೆ, ಹಳೆ ಮೈಸೂರು ಸೇರಿದಂತೆ ಉತ್ತರ ಕರ್ನಾಟಕದಲ್ಲಿ ಕೃಷಿ ಸಂಬಂಧಿತ ನಿರೀಕ್ಷೆಗಳು ಹಲವು. ಕಲ್ಯಾಣ ಕರ್ನಾಟಕದಲ್ಲಿನ ಜೀವನದ ಗುಣಮಟ್ಟ ಮತ್ತು ಸುಧಾರಣೆಯ ನಿರೀಕ್ಷೆ. ರಾಜಕೀಯ ಭವಿಷ್ಯಕ್ಕಾಗಿ ಸಹೋದರರು ಮತ್ತು ಮಾಜಿ ಪಕ್ಷದ ವಿರುದ್ಧ ಜನಾರ್ದನ್ ರೆಡ್ಡಿ ತಮ್ಮ ಪತ್ನಿ ಅರುಣಾ ಸ್ಪರ್ಧೆಯ ಘೋಷಣೆ. ಇನ್ನು ಇಲ್ಲಿರೋ 10 ಆಯಾಮಗಳನ್ನು